ಇದ್ದೀರಾ ಈಗ ಅಫಿಷಿಯಲ್ಸ್ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರಲ್ಲ ಅಲ್ಲಿ ಟಗ್ ಆಫ್ ವಾರ್ ಇರೋಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಹೇಳೋದಿರೋದು ಏನು ಪ್ರಾಬ್ಲಮ್ಸ್ ಇದ್ದಾರೆ ಕರೆಕ್ಟಾಗಿ ಅಟೆಂಡ್ ಮಾಡ್ಲಿಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ಈಗ ಆಗಲೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಎಲ್ಲರೂ ಅವ್ರವ್ರ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ರೆ DC ತಹಸೀಲ್ದಾರ್ CEO AC ಎಲ್ಲರೂ. ಸೊ ಹಂಗಾಗಿ ನೀವು ನಿಮ್ಮ ಕೇಂದ್ರ ಸರ್ಕಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನೀವು ನಾನೇ ಸಪೋರ್ಟ್ ಮಾಡ್ತೀನಿ. ಯಾವುದೇ ಥರದ ಸಮಸ್ಯೆಗಳಿದ್ರು ನಮಗೆ ಹೇಳಿ, ನಾವು ಏನಾಗ್ತದೆ ನಾವು ಇಒಗೆ CEO ಗಮನಕ್ಕಂದು ನಮಗೆ ಹೆಚ್ಚಿನ ಗ್ರಾಂಟ್ ತರಕ್ಕೆ ನಾನು ಬೆಂಗಳೂರು ಹೋದಾಗಲೂ ಪ್ರಯತ್ನ ಪಟ್ಟು ಮಿನಿಸ್ಟ್ರಿಗೂ ಗಮನ ಕೊಡ್ತೀನಿ, ಮುಖ್ಯಮಂತ್ರಿಗಳು ಗಮನಕ್ಕಂದು ಮಾಡ್ತಾ ಅಂತ 100% ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಅವ್ರಿಗೆ ಜನಕ್ಕೆ ಫ್ರಸ್ಟ್ರೇಟ್ ಆಗ್ತದೆ ನೋಡ್ಕೊಳ್ಳಿ. ನೀರಿನ ಸಮಸ್ಯೆ ನೀವೆಲ್ಲ ಹೇಳಿದ್ರೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಅನುಕೂಲ ಪ್ರಪೋಸಲ್ ಪ್ರಕಾರ ಈಗ 25 ಒಂದು 60% ಅಟೆಂಡ್ ಮಾಡ್ತೀವಿ ಅಂದರೆ ಈ 40% ಎಲ್ಲ ಹೊಸ ಪ್ರಪೋಸಲ್ 3 ಕಿಲೋಮೀಟರ್ ಪೈಪ್ ಲೈನ್ ಮಾಡಬೇಕು ಅನ್ನೋದು, ಹೊಸ ಬೋರ್ವೆಲ್ ಮಾಡಬೇಕು ಅನ್ನೋದು, ಮೋಟ್ರ್ ಇಲ್ಲ ಅನ್ನೋದೆಲ್ಲ. ಸೊ ಅದನ್ನ ಏನಾದ್ರು ಈ 140 ಇಮಿಡಿಯೇಟ್ ಇದ್ದರೆ ಅದನ್ನು ಮಾಡೋದು ಬೇಗ ತ್ವರಿತವಾಗಿ ಕೈಗೆ ಇಟ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಕೆರೆ ನೀರು ಪ್ರಾಜೆಕ್ಟ್ ಬಗ್ಗೆನೂ ಏನೇನು ತಕರಾರಿಲ್ಲ, ಯಾರು ಏನು ಹೇಳಿದ್ರು ಮಾಡೋ ಅಂತಂದ್ರೆ 100% ನಾವು ಎಫರ್ಟ್ ಆಗಿ ಮಾಡ್ತಿದ್ದೀವಿ. ಐ ಆಮ್ ಫಾರ್ ಪೈಪ್ಲೈನ್. ನಾನು ಆದಷ್ಟು ಈಗ ನಮ್ಮ ಹಿಂದೆ ಭಾರಿ ನೀರಾವರಿ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವರು ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು 125 ಕೋಟಿ ತರಲಿಕ್ಕೆ ಅವರು ಸಿಕ್ಕಾಪಟ್ಟೆ ಶ್ರಮ ವಹಿಸಿದ್ದಾರೆ. ಈಗ ನಾವು ಫಸ್ಟ್ ಟೈಮ್ MLA ಗೆದ್ದಿರೋರು ಕೇಳಿದ ತಕ್ಷಣ ಕೊಟ್ಟಿರೋದು ಪ್ರಾಜೆಕ್ಟ್. ಸೊ ನಾವು ಯಾವುದೇ ಚೇಂಜು ಮಾಡಿಲ್ಲ. ಏನು ಹಿಂದೆ ಅಪ್ರೂವಲ್ ಆಗಿತ್ತು ಪ್ರಾಜೆಕ್ಟ್ ಅದೇ ಸ್ಥಿತಿ ತಂದಿಟ್ಟಿದ್ದೀವಿ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಈಗಾಗಲೇ ಅರವೇ ಭಾಗದಲ್ಲಿ ಬಂದ ಮೇಲೆ ಹೇಳಿದ್ರು, ಅವ್ರಿಗೆ ಇಷ್ಟೇ ಕೊಟ್ಟಿದ್ದೀವಿ. ಅರವೇ ಭಾಗದಲ್ಲಿ ಯಾವುದೂ ಆ್ಯಡ್ ಮಾಡಿಲ್ಲ ಅಂತ. ಬಟ್ ಸ್ಟಿಲ್ ನಾನು ಮೊನ್ನೆ ಇನ್ನೊಂದು ವಾರದಿಂದ 10 ದಿನದಿಂದ ಮಹೇಶ್ ಜೊತೆ ಕೋಆರ್ಡಿನೇಟ್ ಮಾಡಿ ಮುನ್ನಾಕೂರು ಕೆರೆ, ಮಲ್ಲಿಯೂರು, ಪಡ್ನಾಕೂರು ಕೆರೆ ಎಲ್ಲ ಆ್ಯಡ್ ಮಾಡಿ ಅದರಲ್ಲಿ ಅಂತ ಹೇಳ್ತಿದ್ದೀವಿ. ನ್ಯೂ ಪ್ರಪೋಸಲ್ ಬಿಕಾಸ್ ಆ ಭಾಗದಲ್ಲೂ ಈ ಪ್ರಾಬ್ಲಮ್ ಆಗ್ತದೆ.